ವೆಲ್ಕಮ್ ಟು ಬಸವ ಐಟಮ್ ಅನ್ವಿ ಚಾನಲ್. ವೆಲ್ಕಮ್ ಬ್ಯಾಕ್. ಕ್ಯಾಲ್ಕುಲೇಟರ್ ಡಿಸೈನ್ ಮಾಡೋದು ಪ್ರಿವಿಯಸ್ ವಿಡಿಯೋದಲ್ಲಿ ನೋಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಈ ಒಂದೊಂದು ಇಂಡಿವಿಜುವಲ್ ಬಟನ್ಗೂ ನಾವು ಯಾವ ಥರ ಕೋಡ್ ಬರೆಯೋದು ಅಂತ ನೋಡೋಣ. ಫಸ್ಟು ಇದನ್ನು ಡಬಲ್ ಕ್ಲಿಕ್ ಮಾಡಬೇಕು. ಮಾಡಿ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಡಿಕ್ಲರೇಷನ್ ಮಾಡಬೇಕು. ಫಸ್ಟು ಡಿಮ್ AS ಡಬಲ್ ಇವೆಲ್ಲ ಡಿಕ್ಲರೇಷನ್ ಪಾರ್ಟ್. ABC ಮತ್ತು OP ಅಂತೇಳಿ ಡಿಕ್ಲೇರ್ ಮಾಡಬೇಕು. ಅಂದರೆ ಇವು ಡೇಟಾ ಟೈಪಲ್ಲಿ ಡಿಕ್ಲೇರ್ ಮಾಡ್ತಿದ್ದೀವಿ. ನೆಕ್ಸ್ಟು ಕೋಡ್ ಬರ್ತಾ ಹೋದಂಗೆಲ್ಲ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇಂಟ್ರೆಸ್ಟ್ ಕೊಟ್ಟು ಕೇಳಿದಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಏನಿಲ್ಲ, ಜಸ್ಟ್ ಒಂದು ಕೋಡ್ ಬರೆಯೋದು, ಅದನ್ನು ಕಾಪಿ ಮಾಡೋದು, ಪೇಸ್ಟ್ ಮಾಡೋದು, ಚೇಂಜ್ ಮಾಡೋದು ಅಷ್ಟೇ. CS ಡಬಲ್ dim OP as double. ಯೂಸರ್ ಫಾರ್ಮ್ ಡಬಲ್ ಕ್ಲಿಕ್ ಆದರೂ ಮಾಡಿರಿ, ಇಲ್ಲ ಇಲ್ಲಿ ವ್ಯೂ ಆಬ್ಜೆಕ್ಟ್ ಅಂತ ಇದೆಯಲ್ಲ ಅದನ್ನಾದರೂ ಕ್ಲಿಕ್ ಮಾಡಿರಿ. ಈಗ 1 ಕ್ಲಿಕ್ ಮಾಡಿದಾಗ ಕಮಾಂಡ್ ಬಟನ್ 1 ಅಂತ ತೋರಿಸುತ್ತೆ. ಅಂದರೆ ನಾವು ಕಮಾಂಡ್ ಬಟನ್ 1ಗೆ 1 ಅಂತ ಕ್ಯಾಪ್ಷನ್ ಕೊಟ್ಟಿದ್ದೀವಿ. ಏನಂತ ಬರಿಬೇಕು ಇದರೊಳಗಡೆ ಅಂದರೆ ಟೆಕ್ಸ್ಟ್ ಬಾಕ್ಸ್ ಡಿಸ್ಪ್ಲೇ ಮಾಡೋದಕ್ಕೆ ನಂಬರ್, ಅದನ್ನು ಟೆಕ್ಸ್ಟ್ ಬಾಕ್ಸ್ 1 ಅಂತ ತಗೊಂಡಿದ್ದೀವಿ. ಟೆಕ್ಸ್ಟ್ ಬಾಕ್ಸ್ 1 ಡಾಟ್ ಟೆಕ್ಸ್ಟ್ ಈಸ್ ಈಕ್ವಲ್ ಟು ಟೆಕ್ಸ್ಟ್ ಬಾಕ್ಸ್ 1 ಡಾಟ್ ಟೆಕ್ಸ್ಟ್ ಪ್ಲಸ್ ಡಬಲ್ ಕೊಟೇಶನಲ್ಲಿ 1. ಈ ಕಮೆಂಟ್ ಬಟನ್ಗೆ 1 ಅಂತ ನಾವು ಕ್ಯಾಪ್ಷನ್ ಬರೆದಿದ್ದೀವಿ. ಅಂದರೆ ನಂಬರ್ 1 ನಂಬರ್ 2 ಈ ಥರ ಬರೆದಿದ್ದೀವಿ. ಅದಕ್ಕೋಸ್ಕರ ಈ ಥರ ಟೆಕ್ಸ್ಟ್ ಬಾಕ್ಸ್ 1 ಅಂತ ಕ್ಲಿಕ್ ಮಾಡಿದಾಗ 1 ತೋರಿಸ್ಬೇಕು ಅಂಥೇಳಿ ಈ ಕಮಾಂಡ್ ಬಟನಲ್ಲಿ ಬರೀತಿದ್ದೀವಿ. ಕಮಾಂಡ್ ಬಟನ್ 2 ಅಲ್ಲಿ ಇದನ್ನೇ ಕಾಪಿ ಮಾಡೋಣ. ಇಲ್ಲೇನು ಮಾಡಬೇಕು, ಕಮಾಂಡ್ ಬಟನ್ 2 ಅಲ್ಲಿ 2 ಅಂತ ಟೈಪ್ ಆಗಬೇಕು. ಕಂಟ್ರೋಲ್ V. ಇಲ್ಲೇನು ಮಾಡಬೇಕು, ಚೇಂಜ್ 3 ಅಂತ ಹೇಳಿ ಚೇಂಜ್ ಮಾಡಬೇಕು. ಅದೇ ಸೇಮ್ ಕೋಡು, ನಂಬರ್ಸ್ ಅಷ್ಟೇ ಚೇಂಜ್. 4th 4ನೇ ನಂಬರ್ಗೆ 4 ಅಂತ ಇಲ್ಲಿ ಟೈಪ್ ಮಾಡಿಡಬೇಕು. ನಂಬರ್ 5ಗೆ ಇಲ್ಲಿ 5, 6ಗೆ 6. ಡಬಲ್ ಕೊಟೇಶನ್ನಲ್ಲಿರೋ ಅಷ್ಟೇ ನಂಬರ್ಸ್ ಚೇಂಜ್ ಮಾಡಬೇಕು. ಇದು ಟೆಕ್ಸ್ಟ್ ಬಾಕ್ಸ್ 1 ಡಾಟ್ ಟೆಕ್ಸ್ಟ್ ಈಸ್ ಈಕ್ವಲ್ ಟು ಟೆಕ್ಸ್ಟ್ ಬಾಕ್ಸ್ 1 ಟೆಕ್ಸ್ಟ್ ಪ್ಲಸ್ ಅಲ್ಲೇನು ಚೇಂಜ್ ಮಾಡೋಕ್ಕಿಲ್ಲ. ಡಬಲ್ ಕೊಟೇಶನಲ್ಲಿ ಬರೆದಿರೋ ಕೋಡ್ನ ಅಷ್ಟೇ ಚೇಂಜ್ ಮಾಡಬೇಕು. 7ನ ಕ್ಲಿಕ್ ಮಾಡಿ ಕಂಟ್ರೋಲ್ V ಮಾಡಿ 7 ಅಂತ ಬರೀ. 8 9 ಡಬಲ್ ಝೀರೋಸ್ ಇದ್ದಾವೆ. 00 ಇಲ್ಲಿ 1 ಸಿಂಗಲ್ 0 ಓನ್ಲಿ. ಇಷ್ಟು ಏನದು 1 2 3 4 5 6 7 8 9 ಸಿಂಗಲ್ 0 ಡಬಲ್ 0ನು ಅಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ಈಗ ರನ್ ಮಾಡಿ ನೋಡೋಣ. 1 2 3 4 5 6 9 8 7 ಡಬಲ್ 0 ಸಿಂಗಲ್ 0 ಈ ಥರ ಈ ಟೆಕ್ಸ್ಟ್ ಬಾಕ್ಸಲ್ಲಿ ಕಾಣಿಸ್ತಾ ಇದ್ದಾವೆ. ಅಂದರೆ ನಾವು ಬರೆದಿರೋ ಕೋಡು ಕರೆಕ್ಟ್ ಅಂತ ಅರ್ಥ. ನೆಕ್ಸ್ಟು ಇದೆಲ್ಲ ಆದಮೇಲೆ ಪ್ಲಸ್ಸು ಮೈನಸ್ಸು ಇಂಟು ಡಿವೈಡೆಡ್ ಬೈ ಈಕ್ವಲ್ ಟು ಕ್ಲಿಯರ್ಗೆ ಕೋಡ್ ಬರೆದ್ರೆ ಈ ಕ್ಯಾಲ್ಕುಲೇಟರ್ ಕಂಪ್ಲೀಟ್ ಆಯಿತು. ಅದಕ್ಕೆ ಯಾವ ಥರ ಬರೆಯೋದು ಅಂತ ನೋಡೋಣ. ಪ್ಲಸ್ನ ಡಬಲ್ ಕ್ಲಿಕ್ ಮಾಡಬೇಕು. ಪ್ಲಸ್ ಕಮಾಂಡ್ 4 ಅಲ್ಲಿರೋದು ಪ್ಲಸ್. ಏನು ಮಾಡಬೇಕು, OP ಈಸ್ ಈಕ್ವಲ್ ಟು 1 ಅಂತ ಅಸೈನ್ ಕೊಡಬೇಕು. ಅಂದರೆ OP ಆಪರೇಷನ್ 1 ಏನು ಪ್ಲಸ್. OP ಈಸ್ ಈಕ್ವಲ್ ಟು 1, A ಈಸ್ ಈಕ್ವಲ್ ಟು ಟೆಕ್ಸ್ಟ್ ಬಾಕ್ಸ್
1 dot text tab ಮಾಡ್ರಿ. ನೆಕ್ಸ್ಟ್ ಕೆಳಗಡೆ ಟೆಕ್ಸ್ಟ್ ಬಾಕ್ಸ್ 1 dot text is equal to ಡಬಲ್ ಕೊಟೇಶನ್. ಈ ತರ ನಮ್ದು ಆಪರೇಷನ್ 1 ಅಂದ್ರೇನು ಪ್ಲಸ್ ಕಮಾಂಡ್ 4 ಗೆ ಈ ತರ ಕೋಡ್ ಬರಿಬೇಕು. ಇದನ್ನೆಲ್ಲ ಕಾಪಿ ಮಾಡೋಣ. ಮೈನಸ್ಗೂ ಇದೇ ತರ ಬರೆಯೋಣ. ಇಲ್ಲೇನು ಚೇಂಜ್ ಮಾಡಬೇಕಂದ್ರೆ ಪ್ಲಸ್ಗೆ 1 OP, ಇಲ್ಲಿ ಮೈನಸ್ಗೆ 2. ಏನು ಚೇಂಜ್ ಮಾಡೋಂಗಿಲ್ಲ. A is equal to text box 1 dot text ಎಲ್ಲ ಅದೇ ಥರ, ಜಸ್ಟು ಅಸೈನ್ ಮಾಡಿರೋ ವ್ಯಾಲ್ಯೂಸ್ನ ಅಷ್ಟೇ ಚೇಂಜ್ ಮಾಡಬೇಕು. ಇಂಟುಗೆ OP is equal to 3 ಅಂತ ಚೇಂಜ್ ಮಾಡಬೇಕು. ಡಿವೈಡ್ ಬೈಗೆ OP is equal to 4. ಇಷ್ಟು ಪ್ಲಸ್ಗೆ 1 ಮೈನಸ್ಗೆ 2 ಇಂಟುಗೆ 3 ಡಿವೈಡೆಡ್ ಬೈಗೆ 4 ಇಷ್ಟು ಮಾಡಿದರೆ ಆಯಿತು. ಪ್ಲಸ್ ಮೈನಸ್ ಆಪ್ರೇಷನ್ ವರ್ಕ್ ಆಗುತ್ತೆ. ನೆಕ್ಸ್ಟು ಕ್ಲಿಯರ್ ಮತ್ತು ಈಕ್ವಲ್ ಟುಗೆ ಮಾಡಬೇಕು. ಅದನ್ನು ಯಾವ ಥರ ಅಂತ ನೋಡೋಣ. ಫಸ್ಟು ಕ್ಲಿಯರ್ಗೆ ಮಾಡೋಣ. ಕ್ಲಿಯರ್ ಕಮ್ಯಾಂಡಿಗೆ ಏನು ಮಾಡಬೇಕು, ಫಸ್ಟು ಈಕ್ವಲ್ ಟುಗೆ ಮಾಡೋಣ. ಈಕ್ವಲ್ ಟುಗೆ ಮಾಡಿದ್ರೆ ಅರ್ಥ ಆಗುತ್ತೆ. ಈಕ್ವಲ್ ಟುಗೆ B is equal to text box 1 dot text. ಬಿನ ಸ್ಟೋರ್ ಬಿನ ಮಾಡಿದಾಗ ಸಿ ಆನ್ಸರ್ ಅಂದರೆ A ವ್ಯಾಲ್ಯೂ 10, B ವ್ಯಾಲ್ಯೂ 5 ಪ್ಲಸ್ ಆಪ್ರೇಷನ್ ಮಾಡಿದಾಗ 10 + 5 is equal to 15 ಸಿ ಅಲ್ಲಿ ಸ್ಟೋರ್ ಆಗಬೇಕು ಅಂಥೇಳಿ ನಾವು ಈಕ್ವಲ್ ಟು ಆಪ್ರೇಷನಲ್ಲಿ ನಾವು ಬಳಸ್ತಿದ್ದೀವಿ. ಇಸ್ ಈಕ್ವಲ್ ಟು ಡಬಲ್ ಕೊಟೇಶನ್ ಎಂಟಿ ಬೇಕಿದ್ದಾಗ, ಇದು ಡಬಲ್ ಕೊಟೇಶನ್ ಅಂದರೆ ಎಂಟಿ ಬೇಕಿದ್ದಾಗ ಕ್ಲಿಯರ್ ಬಟನ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ನಾವು ಎಂಟ್ರಿ ಮಾಡಿರೋ ನಂಬರ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಮೆಥಡ್ ಬರೆಯೋಣ. ನೆಕ್ಸ್ಟ್ ಕೋಡು ಲಾಸ್ಟಿಗೆ ಬಂದು ಇಲ್ಲಿ ಎಂಟರ್ ಕೊಟ್ಟು ಪ್ರೈವೇಟ್ ಒಂದು ಮೆಥಡ್ ಬರೆಯೋಣ. ಪ್ರೈವೇಟ್ ಸಬ್ OPERACIONES ಇದು ಒಂದು ಮೆಥಡ್. ಅಂದರೆ ಆಪ್ರೇಷನ್ ಪ್ಲಸ್, ಆಪ್ರೇಷನ್ ಮೈನಸ್, ಆಪ್ರೇಷನ್ ಇಂಟು, ಆಪ್ರೇಷನ್ ಡಿವೈಡೆಡ್ ಬೈ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಈ ಆಪ್ರೇಷನ್ಸ್ ಮೆಥಡ್ನ ಬಳಸ್ತಿದ್ದೀವಿ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಫ್ ಕಂಡೀಷನ್ ಹಾಕ್ತಿದ್ದೀನಿ OP is equal to 1. ಆವಾಗ ಏನಾಗಬೇಕು, 1 ಕೊಟ್ಟಾಗ ಏನಾಗಬೇಕು, ಪ್ಲಸ್ ಆಗಬೇಕು. ಏನು, C is equal to A plus B ಅಂದರೆ A plus B 10 + 5 is equal to 15. ಆ 15 ಸಿ ಅಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟು ಟೆಕ್ಸ್ಟ್ ಬಾಕ್ಸ್ 1 ಡಾಟ್ ಟೆಕ್ಸ್ಟ್ ಈಸ್ ಈಕ್ವಲ್ ಟು ಸಿ. ಹೇಳಿದ್ದಾಗೆ A plus B ಎಲ್ಲಿ ಸ್ಟೋರ್ ಆಗುತ್ತೆ, ಸಿ. ಅದು ಸಿ ಯಾವುದು, ಟೆಕ್ಸ್ಟ್ ಬಾಕ್ಸ್ 1. ನೆಕ್ಸ್ಟ್ ಇದಕ್ಕೆ ಎಂಡ್ ಇಫ್ ಕೊಡೋಣ. ಅಂದರೆ ಇಫ್ ಓಪನ್ ಆಗಿರೋದು ಕ್ಲೋಸ್ ಮಾಡೋಣ. ಇದನ್ನೆಲ್ಲ ಕಾಪಿ ಮಾಡಬೇಕು. ಇದನ್ನೆಲ್ಲ ಕಾಪಿ ಮಾಡಿ Ctrl Z, ಇದನ್ನೆಲ್ಲ ಕಾಪಿ ಮಾಡಿ ಇದೇ ಥರ ಮೈನಸ್ಗೆ, ಇಂಟುಗೆ, ಡಿವೈಡೆಡ್ ಬೈಗೆ ಚೇಂಜ್ ಮಾಡಬೇಕು. Ctrl V. OP is equal to 2 ಅಂದರೆ ಏನಾಗಬೇಕು, ಮೈನಸ್ ಆಗಬೇಕು. OP is equal to 3 ಅಂದಾಗ ಯಾವ ಆಪ್ರೇಷನ್ ಆಗಬೇಕು, ಇಂಟು ಆಪ್ರೇಷನ್ ಆಗಬೇಕು. Ctrl V. ಇಫ್ OP is equal to 4 ಆದಾಗ ಆಪ್ರೇಷನ್ ಡಿವೈಡ್ ಬೈ ಆಗಬೇಕು. ಇಷ್ಟು ಈ ಥರ ಕಂಡೀಷನ್ ಹಾಕಬೇಕು. ಈ ಮೆಥಡಲ್ಲಿ ನಾವೇ ಓನಾಗಿ ಈ ಮೆಥಡ್ನ ಬರಿಬೇಕು. ಇಲ್ಲಿಂದ ಡಿಕ್ಲರೇಷನ್ ಮಾಡಿ ಬರಿಬೇಕು.
OP1 ಆದಾಗ A+B, OP2 ಆದಾಗ A-B, OP3 ಆದಾಗ A×B, OP4 ಆದಾಗ A/B. ಈ ಥರ ನಾವು ಮಾಡಬೇಕು. ನೆಕ್ಸ್ಟು ಕ್ಲಿಯರ್ ಬಟನ್ನ ನೋಡೋಣ. ಕ್ಲಿಯರ್ ಆಯ್ತಲ್ಲ, ಈಕ್ವಲ್ ಟು ಬಟನ್ನ ನೋಡೋಣ. ಕ್ಲಿಯರ್ಗೆ ಕೋಡ್ ಬರ್ದಿವಾ? ಕ್ಲಿಯರ್ಗೆ ಬರ್ದಿಲ್ಲ. ಈಕ್ವಲ್ ಟು ಈಗ ಫಸ್ಟು ಕ್ಲಿಯರ್ಗೆ ಬರೆಯೋಣ. ಕ್ಲಿಯರ್ಗೇನು P = ಟೆಕ್ಸ್ಟ್ ಬಾಕ್ಸ್ 1.text. ಏನು ಕಾಲ್ ಮಾಡಬೇಕು? ಕಾಲ್ OPE ಮೆಥಡ್. ಆ ಮೆಥಡ್ ಕೆಳಗಡೆ ಬರೆದಿದ್ನಲ್ಲ, ಆಪ್ರೇಷನ್ ಮೆಥಡ್ಸ್ ಅವೆಲ್ಲ ಕಾಲ್ ಆಗಬೇಕು ಈಕ್ವಲ್ ಟು ಮಾಡಿದಾಗ. ಈಕ್ವಲ್ ಟು ಮಾಡಿದಾಗ ಏನಾಗಬೇಕು? B = ಟೆಕ್ಸ್ಟ್ ಬಾಕ್ಸ್. ಕರೆಕ್ಟಾಗಿ ಯಾವ ಕಮ್ಯಾಂಡಲ್ಲಿ, ನಾನು ಈ ಥರ ಕನ್ಫ್ಯೂಸ್ ಆಗೋದಕ್ಕಿಂತ ಯಾವ ಕಮ್ಯಾಂಡಲ್ಲಿದೆ ಅದನ್ನು ಪರ್ಟಿಕ್ಯುಲರ್ ಆಗಿ ಅಬ್ಸರ್ವೇಷನ್ ಮಾಡಿ ಟೈಪ್ ಮಾಡಿದರೆ ನಮಗೆ ಕನ್ವೀನಿಯೆಂಟಾಗಿ ಅರ್ಥ ಆಗುತ್ತೆ, ಏನು ಕನ್ಫ್ಯೂಷನ್ಸ್ ಆಗಂಗಿಲ್ಲ. ಇದು ಈಕ್ವಲ್ ಟುಗೆ ಮಾಡ್ತಿರೋದು. B = ಟೆಕ್ಸ್ಟ್ ಬಾಕ್ಸ್ 1.text. ಕಾಲ್ OPERACIONES. ಈ ಆಪ್ರೇಷನ್ಸ್ OP = 1, OP = 2, OP = 3, OP = 4 ಈ ಥರ ನಾವು ಕೆಳಗಡೆ ಸಬ್ ಹಾಕಿ ಬರ್ತಿದ್ವಲ್ಲ, ಅದನ್ನು ಕಾಲ್ ಮಾಡೋಕ್ಕೆ ಈ ಮೆಥಡ್ನ ಬಳಸ್ತೀವಿ. ಎಲ್ಲಿ? ಈಕ್ವಲ್ ಟು ಅಲ್ಲಿ. ನೆಕ್ಸ್ಟ್ ಕ್ಲಿಯರ್ಗೆ ಟೆಕ್ಸ್ಟ್ ಬಾಕ್ಸ್ 1.text ಡಬಲ್ ಕೊಟೇಶನ್ ಎಂಟಿ. ಅಂದರೆ ಕ್ಲಿಯರ್ ಮಾಡಬೇಕು, ಆ ಟೆಕ್ಸ್ಟ್ ಬಾಕ್ಸ್ನಲ್ಲಿರೋ ವ್ಯಾಲ್ಯೂಸ್ ಎಲ್ಲ ಕ್ಲಿಯರ್ ಆಗಬೇಕು ಅಂತ. ಫಸ್ಟು ಇದನ್ನು ರನ್ ಮಾಡಿ ನೋಡೋಣ. ಈ ಥರ ನಾವು ಕ್ಯಾಲ್ಕುಲೇಟರ್ ರೆಡಿ ಮಾಡಿರೋದು ಈ ಥರ ಕಾಣಿಸುತ್ತೆ. ಈಗ ಆಪ್ರೇಷನ್ ಚೆಕ್ ಮಾಡೋಣ. ಆಪ್ರೇಟರಿಂದ 1 + 2 = 3. ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಆಗ್ತಿದೆ. 4 - 4 = 0. 8 × 1 = 8. ಕ್ಲಿಯರ್. 9/9 = 1. ಈ ಥರ ನಾವು ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಈಕ್ವಲ್ ಟು ಕ್ಲಿಯರ್ ಮತ್ತು ಎಲ್ಲ 1 2 3 ನಂಬರ್ಸ್ನ ಬಳಸ್ಕೊಂಡು ಕ್ಯಾಲ್ಕುಲೇಟರ್ನ ಮಾಡ್ಬೋದು. 100 ಅಥವಾ 1000 + 7 = 1007. ಇದ್ರ ಜೊತೆಗೆ ಪ್ಲಸ್ 1 ಆ್ಯಡ್ ಮಾಡಿನೂ 1008 ಆಗುತ್ತೆ. ಯಾವ ಥರ ಕ್ಯಾಲ್ಕುಲೇಟರಲ್ಲಿ ನಾವು ವರ್ಕ್ ಮಾಡ್ತೀವಿ, ಅದೇ ಥರ ಈ VBA ಅಪ್ಲಿಕೇಶನಲ್ಲಿ ಕೋಡ್ನ ಬಳಸ್ಕೊಂಡು ನಾವು ಮಾಡ್ಬೋದು. ಇದನ್ನು ಕ್ಲಿಯರ್ ಮಾಡೋಣ. 1 - 5 -4 ಬರಬೇಕು. ಓಕೆ, ಬಂತು. 700 × 1 700 ಓನ್ಲಿ. ಕ್ಲಿಯರ್. 9 + 9 = 18. 18 - 1 = 17. ಈ ಥರ ನಾವು ಕಮ್ಯಾಂಡ್ ಬಟನ್ ಮತ್ತು ಟೆಕ್ಸ್ಟ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟರ್ ಮಾಡ್ಬೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಬಸವ ಐಟೈ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.